ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಹಣಕ್ಕಾಗಿ ಕನ್ನಡದ ಹೆಸರಲ್ಲಿ ರೂಪೇಶ್ ರಾಜಣ್ಣ ಬ್ಲಾಕ್ ಮೇಲ್. ಏನಿದು ಆರೋಪ? ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ವಿರುದ್ಧ ಕಾನೂನು ನಿಯಮವನ್ನ ಗಾಳಿಗೆ ತೂರಿ ಅಕ್ರಮ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿದಂತಹ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದಂತ ಸರ್ಫರಾಜ್ ಖಾನ್, ನನ್ನ ವ್ಯವಹಾರದ ವಿಚಾರದಲ್ಲಿ ಸಚಿವರ ಹೆಸರನ್ನ ತರಬೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಕನ್ನಡ ಸಂಘಟನೆಯ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಕನ್ನಡದ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾನು ಅಕ್ರಮವಾಗಿ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿಲ್ಲ, ಎಲ್ಲಾ ರೀತಿಯಾಗಿ ಪರವಾನಗಿಯನ್ನ ಪಡೆದಿದ್ದೇನೆ, ಪ್ರವಾಸೋದ್ಯಮ ಇಲಾಖೆಯಿಂದ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದೇನೆ ಅಂತ ಹೇಳಿರುವಂತಹ ಸರ್ಫರಾಜ್ ಖಾನ್ ಕನ್ನಡದ ಹೋರಾಟಗಾರ ಅಂತ ಹೇಳಿಕೊಳ್ಳುವಂತಹ ರೂಪೇಶ್ ರಾಜಣ್ಣ ಬಂದು ನನ್ನ ಬಳಿಯಲ್ಲಿ ಹಣವನ್ನ ಕೇಳಿದ್ದ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇನ್ನು ಕನ್ನಡದ ಹೆಸರಿನಲ್ಲಿ ರೂಪೇಶ್ ರಾಜಣ್ಣ ಧಮ್ಕಿ ಹಾಕಿದ್ದಾರ. ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋರಿಗೆ 20 ಬಾರಿ ಕರೆಯನ್ನ ಮಾಡಿ ಈತ ಹಣವನ್ನ ಕೇಳಿದಾನಂತೆ. ಕನ್ನಡದ ಚಟುವಟಿಕೆ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡೋದು ಸರಿನಾ? ಅವರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಸರ್ಫರಾಜ್ ಖಾನ್ ಅವರು ಹೇಳಿದ್ದಾರೆ. ಕಂದಾಯವನ್ನ ಸಹ ಕಟ್ಟಿದ್ದೇನೆ, ಪಂಚಾಯತ್ ಪರ್ಮಿಷನ್ ಅನ್ನ ಪಡೆದಿದ್ದೇನೆ, ಪೊಲೀಸ್ ಇಲಾಖೆಯಿಂದ ಎನ್ಒಸಿ ಪಡೆದಿದ್ದೇನೆ, ನನ್ನ ಫಾರ್ಮ್ ಹೌಸ್ ಕಾನೂನು ಬದ್ಧವಾಗಿ ಮಾಡಿದ್ದೇನೆ, ಲೀಗಲ್ ಆಗಿ ಮಾಡ್ತಿದ್ದಾರಾ ಇಲ್ವಾ ಅಂತ ಹೇಳಿ ನನ್ನನ್ನ ಕೇಳಬೇಕಾಗಿತ್ತಲ್ವಾ? ನಾನು ಈ ಜಮೀನು ಖರೀದಿ ಮಾಡಿ 20 ವರ್ಷ ಆಗಿದೆ. ಕೆಲವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಆದ್ರೆ ನಾನು ನನ್ನ ಸರ್ವಿಸ್ ನಲ್ಲಿ ಅಕ್ರಮ ಮಾಡೇ ಇಲ್ಲ ಅಂತ ಹೇಳಿ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ರೂಪೇಶ್ ರಾಜಣ್ಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕೂಡ ನೀವು ತಿಳಿಸಬಹುದು. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.